ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಕೃತಿಯನ್ನು ತಿಳ್ಕೋ ಅಂತ ಹೇಳಿ, ಪ್ರಕೃತಿಯಲ್ಲಿ ಏನೇನಿದೆಯೋ ಎಲ್ಲವೂ ನಾನೇ ಆಗಿದ್ದೀನಿ, ಮೂಲ ಮಾಯೆಯು ನನ್ನೊಳಗೆ ಸೇರಿಕೊಂಡಿರ್ತದೆ, ಅದರಿಂದ ಎಲ್ಲ ರೂಪವನ್ನು ಧರಿಸಿರುವವನು ನಾನೇ ಆಗಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಮುಂದುವರೆದು ಅರ್ಜುನನಿಗೆ ಕೃಷ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನಮಗೆ ಕಾಣಬರುವ ಮೃಗಜಲದ ಮೂಲ ಕಾರಣವನ್ನು ಗಮನಿಸಿದ್ದಾದರೆ ಇದಕ್ಕೆ ಕೇವಲ ಕಿರಣವೇ ಅಲ್ಲವೆಂದು, ಪ್ರತ್ಯಕ್ಷ ಸೂರ್ಯನೇ ಕಾರಣವೆಂದು ಗೊತ್ತಾಗುತ್ತದೆ. ಈಗ ನಾವೆಲ್ಲ ಮೃಗಜಲವನ್ನು ನೋಡ್ತೀವಿ, ಮರಳು, ಬಿಸಿಲಿನ ಜಳಕ್ಕೆ ಮರಳು ಕಾದಂತೆ ಆಗಿ ಅಲ್ಲೆಲ್ಲೋ ದೂರದಲ್ಲಿ ನೀರಿದೆಯೇನೋ, ನೀರಿನ ಸೆಲೆ ಇದೆಯೇನೋ ಅನ್ನಂಗೆ ಕಾಣಬರ್ತದೆ. ಆದರೆ ಇದಕ್ಕೆ ಕಾರಣ ಸೂರ್ಯನ ಕಿರಣಗಳಲ್ಲ, ಮೂಲ ಕಾರಣ ಯಾರು? ಸೂರ್ಯನೇ. ಅದೇ ರೀತಿಯಲ್ಲಿ ಈ ಪ್ರಪಂಚದ ಕಾಣಬರುವಿಕೆಗೆ ಪ್ರಕೃತಿ, ಮೂಲ ಮಾಯೆ ಅಂತ ಏನು ಕರೆಸ್ಕೊಳ್ತೀವಲ್ಲ, ಆ ಪ್ರಕೃತಿ ಕಾರಣಗಳಲ್ಲ. ಮೇಲ್ನೋಟಕ್ಕೆ ಮಾಯೆಯೇ ಕಾರಣಗಳು ಅಂತ ಕಾಣಬರುವುದಾದರೂ ಮೂಲ ಪರಮಾತ್ಮನೇ ಕಾರಣನಾಗಿರ್ತಾನೆ. ಇದೇ ರೀತಿ ಅರ್ಜುನ, ಈ ಪ್ರಕೃತಿಯಿಂದ ಉತ್ಪನ್ನವಾಗಿರುವ ಈ ಸೃಷ್ಟಿಯು ಹಂತವಾಗಿ ಪುನಃ ತನ್ನ ಮೂಲ ಸ್ಥಿತಿಯಲ್ಲಿ ಮೊದಲಿನಂತೆಯೇ ಸೇರಿ ಹೋದಾಗ ಕೇವಲ ನನ್ನ ಸ್ವರೂಪವುಳ್ಳದ್ದಾಗಿಯೇ ಇರುವುದು. ಅರ್ಥ ಆಗ್ತಿದೆಯಲ್ವಾ? ಮಾಯೆಯ ಮುಖಾಂತರ ಕಾಣಿಸ್ಕೊಂಡು ಮಾಯೆಯಲ್ಲಿ ಅಡಕವಾಗುವ ಈ ಪ್ರಪಂಚವೆಲ್ಲವೂ ಎಲ್ಲಿ ಹೋಗ್ತದೆ? ಮೊದಲಿನಂತೆ, ಮೂಲ ಸ್ಥಿತಿಯಲ್ಲೇ ಮೊದಲಿನಂತೆ ಸೇರಿ ಹೋಗುವಾಗ ಕೇವಲ ನನ್ನ ಸ್ವರೂಪವಾಗಿಯೇ ಉಳ್ಕೊಳ್ತದೆ. ಯಾಕಂದರೆ ಪರಮಾತ್ಮನ ಸ್ವರೂಪದಿಂದಲೇ ಮಾಯೆಯಿಂದ ಈ ಥರ ಸೃಷ್ಟಿಯೆಲ್ಲ ನಡೆದಿದ್ದು. ಕೊನೆಗೆ ಅದು ಮಾಯೆಯಲ್ಲಿ ಸೇರಿಕೊಂಡು ಮಾಯೆ ಪರಮಾತ್ಮನಲ್ಲಿ ಸೇರಿಕೊಳ್ತದೆ. ಆಗ ಅದು ಪರಮಾತ್ಮನಲ್ಲಿಯೇ ಲಯ ಹೊಂದುವುದರಿಂದ ಪರಮಾತ್ಮನೇ ಆಗಿರ್ತದೆ, ಮೂಲ ಸ್ವರೂಪವನ್ನೇ ಹೊಂದುತ್ತದೆ. ಅಂದರೆ ಅದು ನನ್ನಲ್ಲಿಯೇ ಲೀನವಾಗಿ ಕೇವಲ ನನ್ನ ಸ್ವರೂಪ ಮಾತ್ರವೇ ಇರುವುದು. ಈ ರೀತಿ ಉತ್ಪನ್ನವಾಗಿ ವಿಲೀನವಾಗುವ ಈ ವಿಶ್ವವು ಯಾವಾಗಲೂ ನನ್ನಲ್ಲಿಯೇ ಇರುತ್ತದೆ, ಪರಮಾತ್ಮನಲ್ಲಿಯೇ ಇರುತ್ತದೆ, ಪರಮಾತ್ಮನಲ್ಲಿಯೇ ಕಾಣಿಸ್ಕೊಳ್ತದೆ, ಪರಮಾತ್ಮನಲ್ಲಿಯೇ ಅಣಗುತ್ತದೆ. ದಾರದಲ್ಲಿ ಪೋಣಿಸಲ್ಪಟ್ಟ ಮಣಿಗಳಂತೆ ಈ ಜಗತ್ತು ಸಹ ನನ್ನಲ್ಲಿಯೇ ಇರುವುದು. ಚಿನ್ನದಲ್ಲಿ ತಯಾರಿಸಿದ ಒಡವೆಗಳನ್ನು ಚಿನ್ನದ ತಂತಿಯಲ್ಲಿಯೇ ಸುತ್ತಿರುವಂತೆ ಈ ವಿಶ್ವದ ಒಳಗೂ ಹೊರಗೂ ಸರ್ವ ಕಡೆಯಲ್ಲಿಯೂ ನಾನೇ ವ್ಯಾಪಿಸಿ ಸರ್ವ ರೂಪಗಳನ್ನು ಧರಿಸಿರುತ್ತೇನೆ. ಚಿನ್ನದ ಮಣಿಗಳನ್ನ ಮಾಡಿಬಿಡೋದು, ಅದನ್ನು ಚಿನ್ನದ ತಂತಿಯಲ್ಲೇ ಪೋಣಿಸೋದು, ಎಲ್ಲೆಲ್ಲೂ ಚಿನ್ನುವೆ ಆದರೆ ಕರೆಸ್ಕೊಳ್ಳೋದು ಮಾತ್ರ ಬಗೆ ಬಗೆಯಾಗಿ ಕಾಣೋದ್ರಿಂದ ಸರದ ರೂಪವಾಗಿ, ಮಣಿ ಸರದ ರೂಪದಲ್ಲಿ ಕಾಣಿಸ್ಕೊಳ್ತದೆ. ಅದರಲ್ಲಿ ಮಾಯೆಯಿಂದ ಕಾಣಿಸ್ಕೊಂಡಂಥ ಈ ಸೃಷ್ಟಿ ಭೇದ ರೂಪ ಮತ್ತೆ ಪರಮಾತ್ಮನಲ್ಲೇ ಸೇರಿರ್ತದೆ, ಎಲ್ಲವೂ ಪರಮಾತ್ಮಮಯವಾಗಿಯೇ ಆಗಿರ್ತದೆ. ಆದರೆ ಇಲ್ಲಿ ಬೇರೆ ಬೇರೆ ಆಕಾರಗಳನ್ನು ತಳೆದಿದ್ದರಿಂದ ಬೇರೆ ಬೇರೆ ಅಂತ ಹೆಸರಿನಿಂದ ಕರೆಸ್ಕೊಳ್ತದೆ. ಆದರೆ ಸರ್ವ ಕಡೆಯಲ್ಲಿಯೂ ನಾನೇ ವ್ಯಾಪಿಸಿ ಸರ್ವ ರೂಪಗಳನ್ನು ಧರಿಸಿರುತ್ತೇನೆ, ಎಲ್ಲವೂ ಪರಮಾತ್ಮನಲ್ಲದೆ ಬೇರೆ ಅಲ್ಲ ಅನ್ನೋ ಮಾತನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ದರಿಂದ ಏ ಅರ್ಜುನ, ನೀರಿನಲ್ಲಿರುವ ರಸಗುಣವು, ನೀರಿನ ಗುಣ ಯಾವುದು? ರಸಗುಣ, ಹೌದು ತಾನೆ? ನೀರಿನಲ್ಲಿರುವ ರಸಗುಣವು, ವಾಯುವಿನಲ್ಲಿರುವ ಸ್ಪರ್ಶ ಗುಣವು. ಸ್ಪರ್ಶ ಗುಣ ಅಂದರೆ ನಮಗೆ ತಣ್ಣಗೆ ಗಾಳಿ ಬೀಸಿದಾಗ ತಣ್ಣಗಾಗುತ್ತೆ ನೋಡಿ, ಆ ಸ್ಪರ್ಶ ಗುಣವು. ಸೂರ್ಯಚಂದ್ರರಲ್ಲಿರುವ ತೇಜಸ್ಸು ನಾನೇ ಆಗಿರುವೆನೆಂದು ತಿಳಿಯುವನಾಗು. ಸೂರ್ಯಚಂದ್ರರಲ್ಲಿರ್ತಕ್ಕಂಥ ತೇಜಸ್ ಇದೆಯಲ್ಲ, ಅದು ಕೂಡ ನಾನೇ ಆಗಿದ್ದೀನಿ. ಇದರಂತೆ ಪೃಥ್ವಿಯಲ್ಲಿರುವ ಗಂಧಗುಣವು, ಆಕಾಶದಲ್ಲಿರುವ ಶಬ್ದಗುಣವು, ವೇದಗಳಲ್ಲಿರುವಂಥ ಓಂಕಾರ ಸ್ವರೂಪವಾದ ಪ್ರಣವವೂ ಕೂಡ ನಾನೇ ಆಗಿದ್ದೀನಿ. ಅಂದರೆ ಸ್ವಾಭಾವಿಕವಾಗಿ ಶುದ್ಧವಾಗಿರುವ ಇವೆಲ್ಲವೂ ನಾನೇ ಎಂದು ತಿಳಿ. ಮನುಷ್ಯರಲ್ಲಿಯೂ ಮನುಷ್ಯತ್ವವೂ ನಾನೇ ಆಗಿದ್ದೀನಿ. ಪೌರುಷವೆಂಬ ಅಹಂಭಾವದ ಬಲವೂ ಸಹ ನಾನೇ ಆಗಿದ್ದೀನಿ. ನಿನಗೆ ಮುಂಚಿತವಾಗಿ ಹೇಳಿದ್ದೇನೆ, ತೇಜಸ್ಸಿನ ಮೇಲಿರುವ ಅಗ್ನಿ ಎಂಬ ಹೆಸರುಳ್ಳ ಆವರಣವನ್ನು ತೊಲಗಿಸಿದ ಮೇಲೆ ಉಳಿದಿರುವ ಕೇವಲ ಸ್ವರೂಪ ತೇಜಸ್ಸು ಸಹ ನಾನೇ ಆಗಿದ್ದೇನೆ. ತ್ರಿಭುವನದಲ್ಲಿರುವ ಸರ್ವಜೀವರು ಅನೇಕವಾದ ಯೋನಿಗಳಲ್ಲಿ ಜನ್ಮಿಸಿ ತಮ್ಮದೇ ಆದ ವೈಶಿಷ್ಟ್ಯ ಮಾರ್ಗಗಳನ್ನು ನಿರ್ವಹಿಸುತ್ತಿರುತ್ತವೆ. ಕೆಲವು ವಾಯುವನ್ನು ಭಕ್ಷಿಸುತ್ತವೆ, ಕೆಲವು ತೃಣವನ್ನು ತಿನ್ನುತ್ತಾ ಜೀವಿಸುತ್ತವೆ. ಅಂದರೆ ಕೆಲವು ಜೀವಿಗಳೇನು ಮಾಡ್ತವೆ? ಗಾಳಿ ಸೇವನೆ ಮಾಡ್ಕೊಂಡು ಬದುಕಿರ್ತವೆ.
ಕೆಲವು ಹುಲ್ಲನ್ನು ತಿನ್ಕೊಂಡು ಬದುಕಿರ್ತವೆ, ಕೆಲವು ಅನ್ನದಿಂದ ಜೀವನ ನಿರ್ವಹಿಸುತ್ತವೆ, ಇನ್ನು ಕೆಲವು ಜೀವಗಳು ಏನು ಮಾಡ್ತವೆ, ನೀರನ್ನು ಕುಡಿದೇ ಜೀವಿಸುವವು. ಈ ರೀತಿಯಾಗಿ ಭಿನ್ನ ಭಿನ್ನ ಪ್ರಾಣಿಗಳು ಜೀವಿಸುವುದಕ್ಕೆ ಸ್ವಾಭಾವಿಕವಾಗಿರುವ ಭಿನ್ನ ಭಿನ್ನ ಸಾಧನಗಳಲ್ಲಿ ಎಲ್ಲದರಲ್ಲಿಯೂ ನಾನೇ ಅಭಿನ್ನ ಸ್ವರೂಪನಾಗಿ ವಾಸಿಸುತ್ತಿರುವೆನು. ಯಾವ ಜೀವರಾಶಿಗಳು ಎಲ್ಲೆಲ್ಲಿ ವಾಸ ಮಾಡ್ತಿದೆಯೋ ಅದು ಅಭೇದ ರೂಪವಾಗಿ ಕಾಣಬಂದರೂ ಎಲ್ಲ ಮೂಲ ಸ್ವರೂಪವು ನಾನೇ ಆಗಿದ್ದೀನಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಹೇಳ್ತಾನೆ, ಉತ್ಪತ್ತಿ ಸಮಯದಲ್ಲಿ ಆಕಾಶದೊಡನೆ ವಿಸ್ತೃತವಾಗಿಯೂ ವಿಶ್ವ ಸಂಹಾರದ ಸಮಯದಲ್ಲಿ ಓಂಕಾರದ ಆಕಾರ ಉಕಾರ ಮಕಾರ ಎಂಬ ಅಕ್ಷರಗಳನ್ನು ನಾಶ ಮಾಡುವಂತಹದಾಗಿಯೂ ಮತ್ತು ಈ ದೃಶ್ಯ ಪ್ರಪಂಚದಲ್ಲಿ ಜಗದ್ರೂಪದಿಂದ ಕಾಣುವುದಾಗಿಯೂ ಮಹಾಪ್ರಳಯ ಸಮಯ ಬಂದಾಗ ಹೊರಗೆ ನೋಡುವುದಕ್ಕೆ ಲಯವಾದಂತೆ ಕಾಣಬಂದರೂ ಸಹ ವಾಸ್ತವದಲ್ಲಿ ಎಂದಿಗೂ ನಾಶವಾಗದಿದ್ದದ್ದಾಗಿಯೂ ಸ್ವಯಂ ಸಿದ್ಧವಾಗಿಯೂ ಅನಾದಿಯಾಗಿಯೂ ಇರುವ ಈ ವಿಶ್ವಬೀಜವೇ ನಾನೇ ಆಗಿರುವೆನು. ಈಗ ಒಂದು ಸೀಬೆಹಣ್ಣಿನ ಬೀಜ ಇರ್ತದೆ ಅಂತ ಇಟ್ಕೊಳ್ಳೋಣ. ಈಗ ಅದೇನಾಗಿದೆ, ಅದನ್ನೇ ಓಂಕಾರ ಅಂತ ತಿಳ್ಕೊಳ್ಳೋದು, ಬೀಜ ರೂಪದಲ್ಲಿದೆ ಪರಮಾತ್ಮ. ಈಗ ಬೀಜವನ್ನು ಬಿತ್ತಿದಾಗ, ಭೂಮಿಯಲ್ಲಿ ನೆಟ್ಟಾಗ ಅದು ಅಂಕುರಿಸಿ ಮೊಳಕೆ ಹೊಡೆದು ಸಣ್ಣ ಸಸಿಯಾಗಿ ಆನಂತರ ದೊಡ್ಡ ಗಿಡವಾಗಿ ಮರವಾಗಿ ಆ ರೆಂಬೆ ಕೊಂಬೆಗಳೆಲ್ಲ ಬಂದು ಹೂ ಬಿಟ್ಟು ಕಾಯಾಗಿ ಮತ್ತೆ ಹಣ್ಣಾಗಿ ಕೊನೆಗ ಬೀಜದ ಗುಣ ಎಲ್ಲಿ ಸೇರ್ಕೊಳುತ್ತೆ, ಹಣ್ಣಿನೊಳಗಿರ್ತಕ್ಕಂಥ ಬೀಜದೊಳಗೆ ತಿರ್ಗಾ ಸೇರ್ಕೊಳ್ತದೆ. ಹೌದು ತಾನೆ? ಇಲ್ಲಿ ಅದನ್ನೇ ಪರಮಾತ್ಮ ಹೇಳ್ತಾ ಇರೋದು, ಎಲ್ಲವೂ ನಾನೇ ಆಗಿದ್ದೀನಿ. ಉತ್ಪತ್ತಿ ಸಮಯದಲ್ಲಿ ಆಕಾಶದೊಡನೆ ವಿಸ್ತೃತನಾಗಿಯೂ ವಿಶ್ವ ಸಂಹಾರದ ಸಮಯದಲ್ಲಿ, ಈಗ ಆಕಾಶದೊಡನೆ ವಿಸ್ತೃತವಾಗೋದು ಯಾವಾಗ, ಉತ್ಪತ್ತಿ ಸಮಯದಲ್ಲಿ. ಬೀಜ ಉತ್ಪತ್ತಿ ಆದಾಗ, ಬೀಜವನ್ನು ನೆಲಕ್ಕೆ ನೆಟ್ಟಾಗ ಅದು ಉತ್ಪತ್ತಿ ಸಮಯ. ಆಗ ಅದೇನಾಗುತ್ತೆ, ವಿಸ್ತೃತವಾಗುತ್ತೆ. ಕೊನೆಗೆ ಹಣ್ಣು ಬಿಟ್ಟು ಹಣ್ಣಿನ ಬೀಜದ ರೂಪದಲ್ಲಿ ಮತ್ತೆ ಸಂಹಾರದ ಸಮಯದಲ್ಲಿ, ವಿಶ್ವ ಸಂಹಾರದ ಸಮಯದಲ್ಲಿ ಮತ್ತೆ ಹೋಗಿ ಎಲ್ಲಿ ಸೇರಿಕೊಳ್ಳುತ್ತೆ, ಬೀಜದಲ್ಲಿ ಸೇರಿಕೊಳ್ತದೆ. ಈ ರೀತಿಯಲ್ಲಿ ಲಯವಾದಂತೆ ಕಾಣಬಂದರೂ ವಾಸ್ತವದಲ್ಲಿ ಎಂದಿಗೂ ನಾಶವಾಗದ್ದಾಗಿಯೂ, ನಾಶವಾಯಿತಾ ಅದು ಹಣ್ಣಿನ ಬೀಜದ ಸತ್ವ ಏನಾದರೂ ನಾಶ ಆಯಿತಾ, ಮತ್ತೆ ಬೀಜದಲ್ಲಿಯೇ ಸೇರಿಕೊಂಡಿತ್ತು. ಹಂಗೆ ಇಲ್ಲಿ ಜಗತ್ತು ಲಯ ಆಗಲಿಲ್ಲ, ಮತ್ತೆ ಎಲ್ಲಿ ಸೇರಿಕೊಳ್ತು, ಪರಮಾತ್ಮನಲ್ಲಿಯೇ ಸೇರಿಕೊಳ್ತು. ಸ್ವಯಂ ಸಿದ್ಧವಾಗಿಯೂ ಅನಾದಿಯಾಗಿಯೂ ಇರುವ ವಿಶ್ವ ಬೀಜವು ನಾನೇ ಆಗಿರುವೆನು. ಇಲ್ಲಿ ನಾಶ ಅನ್ನೋದಕ್ಕೆ ಅವಕಾಶವೇ ಇಲ್ಲ. ಹಂಗೇನಾದ್ರು ನಾಶ ಆಗಿದ್ರೆ, ಉತ್ಪತ್ತಿ ಆಯಿತು ನಾಶ ಆಯಿತು ಅಂದರೆ ಪರಮಾತ್ಮನ ತತ್ವವೇ ಸುಳ್ಳಾಗ್ಬಿಡ್ತಿತ್ತು. ಅದರಿಂದ ಅದು ನನ್ನೊಳಗೆ ಅಡಕವಾಗಿದೆ, ನನ್ನಿಂದಲೇ ಕಾಣಿಸಿಕೊಳ್ತದೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಂತಹ ಗೂಢಜ್ಞಾನವನ್ನು ನಾನು ನಿನಗೆ ಸುಲಭವಾಗಿಯೇ ತಿಳಿಸುತ್ತೇನೆ. ಇಂಥ ರಹಸ್ಯಮಯವಾದ ಗೂಢವಾದ ಕಣ್ಣಿಗೆ ಕಾಣದಂತೆ ಇರುವ ಈ ಜ್ಞಾನವನ್ನು ನಾನು ನಿನಗೆ ಸುಲಭವಾಗಿ ತಿಳಿಸ್ಕೊಡ್ತೀನಿ ಅರ್ಜುನ, ಕೇಳು. ಹೇ ಅರ್ಜುನ, ಆತ್ಮ ಅನಾತ್ಮರ ವಿವೇಚನೆಯಿಂದ ಈ ಜ್ಞಾನಕ್ಕೆ ಒಪ್ಪುವುದನ್ನು ಹುಡುಕಿದಾಗ ಇದರ ವಾಸ್ತವಿಕ ಮಹತ್ವವು ನಿನಗೆ ಅನುಭವವಾಗುವುದು. ಈಗ ಈ ವಿಷಯವನ್ನು ಬಿಟ್ಟು ಮತ್ತೊಂದು ವಿಷಯವನ್ನು ನಿನಗೆ ತಿಳಿಸುವೆನು. ತಪಸ್ವಿಗಳಲ್ಲಿರುವ ತಪಸ್ಸು ಸಹ ನಾನೇ ಆಗಿರುವೆನು. ತಪಸ್ವಿಗಳು ಮಾಡ್ತಾರಲ್ಲ, ಆ ತಪಸ್ಸು ಕೂಡ ನಾನೇ ಆಗಿದ್ದೀನಿ. ತಪಸ್ವಿ ಅಲ್ಲ, ತಪಸ್ಸಿದೆಯಲ್ಲ, ಆ ತಪಸ್ಸು ಕೂಡ ನಾನೇ ಆಗಿದ್ದೀನಿ. ಪ್ರಾಣಿಗಳಿಗೆ ಧನಾರ್ಜನೆಯ ಮೂಲಕ ವಿಪುಲವಾದ ಧರ್ಮ ಸಂಗ್ರಹ ಮಾಡಬೇಕೆಂಬುವ ಶುದ್ಧ ಕಾಮನ ವಾಂಛೆಯಿಂದ ನನ್ನ ಆತ್ಮಸ್ವರೂಪದಲ್ಲಿ ನಾನೇ ರಮಿಸುವೆನು. ಶುದ್ಧ ಕಾಮವು ಸಾಮಾನ್ಯವಾಗಿ ವಿಕಾರ ಪ್ರವಾಹವನ್ನು ಅನುಸರಿಸಿ ಇಂದ್ರಿಯಗಳಿಗೆ ತೃಪ್ತಿಯನ್ನು ಉಂಟು ಮಾಡುವ ಕರ್ಮಗಳನ್ನು ಆಚರಿಸಿದರೂ ಅದು ಇಂದ್ರಿಯಗಳನ್ನು ಅವುಗಳ ಧರ್ಮಕ್ಕೆ ವಿರುದ್ಧವಾಗಿ ಹೋಗಗೊಳಿಸುವುದಿಲ್ಲ. ಅರ್ಥ ಆಯ್ತಲ್ವ? ಶುದ್ಧ ಕಾಮನೆ ಅಂತ ಇಲ್ಲಿ ಯಾಕಂದ್ರು ಅಂದರೆ, ಧನಾರ್ಜನೆ ಮಾಡಬೇಕು ಅನ್ನೋ ಬುದ್ಧಿ ಇರ್ತದೆ, ಆದರೆ ವಾಮ ಮಾರ್ಗದಲ್ಲಿ ತಪ್ಪು ಮಾರ್ಗದಲ್ಲಿ ಗಳಿಸ್ಬೇಕು ಅನ್ನೋ ಬುದ್ಧಿ ಬರೋದಿಲ್ಲ, ಶುದ್ಧವಾಗಿರ್ತದೆ ಅದು. ಅದರಿಂದ ಇಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ. ಇನ್ನು ಈ ಕಾಮವು ಕರ್ಮ ಸನ್ಯಾಸವೆಂಬ ಡೊಂಕಾದ ಮಾರ್ಗವನ್ನು ಬಿಟ್ಟು ವಿದ್ಯುಕ್ತ ಕರ್ಮಾಚರಣೆ ಎಂಬ ರಾಜಮಾರ್ಗದಲ್ಲಿ ಹೋಗುತ್ತದೆ. ಉರಿಯುತ್ತಿರುವ ಕಾಮವನ್ನು ನಿಯಮವೆಂಬ ದೀವಟಿಗೆಯು ಸದಾ ಹಿಡಿದುಕೊಂಡಿರುತ್ತದೆ. ಈ ಉರಿಯುತ್ತಿರುವ ಕಾಮವನ್ನು ನಿಯಮ ಎಂಬ ದೀವಟಿಗೆ ಸದಾ ಹಿಡಿದುಕೊಂಡಿರುತ್ತದೆ. ಆ ನಿಯಮ ಅನ್ನೋದು ಹಿಡ್ಕೊಳ್ಳದೆ ಹೋಗಿದ್ರೆ
ಇವತ್ತು ಎಲ್ಲ ಏನೇನೋ ಆಗ್ಬಿಡ್ತಿದ್ರು. ಈ ರೀತಿ ಜಾಗರೂಕತೆಯಾಗಿ ಕರ್ಮಗಳು ನಡೆಯಲು ಧರ್ಮವು ಪೂರ್ಣವಾಗುತ್ತದೆ. ಅಂದರೆ ಧರ್ಮದಿಂದ ನಡೆದಾಗ ಮಾತ್ರ ಈ ಸಕಾಮ ಕರ್ಮಗಳು ಜಾಗರೂಕತೆಯಾಗಿ ನಡೆದು ಒಳ್ಳೆಯ ಫಲವನ್ನು ಕೊಡ್ತವೆ. ಮತ್ತು ಸಾಂಸಾರಿಕ ಭೋಗಗಳನ್ನು ಅನುಭವಿಸುವ ಪುರುಷರು ಸಹ ಮೋಕ್ಷ ತೀರ್ಥದಲ್ಲಿ ಮುಳುಗಿ ಮುಕ್ತರಾಗುತ್ತಾರೆ. ವೇದಗಳಲ್ಲಿ ಪ್ರಶಂಸಿಸಲ್ಪಟ್ಟ ವೇದ ಪುರುಷ ಮಹತ್ವವೆಂಬ ಮಂಟಪದ ಮೇಲೆ ಕಾಮವೆಂಬ ಜಗದ್ರೂಪ ಬಳ್ಳಿಯು ಹಬ್ಬಿಸಲ್ಪಟ್ಟಿರುತ್ತದೆ. ಈ ಬಳ್ಳಿಯ ಶಾಖೆಗಳು ಫಲಭಾರದಿಂದ ಜಗ್ಗಿ ಅಂತ್ಯದಲ್ಲಿ ಮೋಕ್ಷದಾಯಕವಾದ ವೇದ ಪುರುಷನನ್ನೇ ಆಶ್ರಯಿಸುತ್ತದೆ. ಅಂದರೆ ಪರಮಾತ್ಮನನ್ನೇ ಆಶ್ರಯಿಸುತ್ತದೆ. ಹೀಗೆ ಸರ್ವವಿಧದಿಂದಲೂ ಭೂತಗಳನ್ನು ಸೃಷ್ಟಿಸುವ ಬೀಜರೂಪದಲ್ಲಿರುವ ಕಾಮವೂ ಸಹ ಯೋಗಿ ಶ್ರೇಷ್ಠ ಪರಮಾತ್ಮನಾದ ನಾನೇ ಆಗಿರುವನು. ಈ ರೀತಿಯಾಗಿ ಒಂದೊಂದು ವಿಷಯಗಳು ಎಲ್ಲಿನವರೆಗೆ ಹೇಳಲಿ, ನನ್ನಿಂದಲೇ ಹೊರಹೊಮ್ಮುವ ಸಮಸ್ತ ವಸ್ತುಗಳನ್ನು ನಾನೇ ವಿಸ್ತರಿಸಿ ಅಂತ್ಯದಲ್ಲಿ ನನ್ನಲ್ಲಿಯೇ ವಿಲಯ ಮಾಡಿಕೊಳ್ಳುವೆನು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ವಿಚಾರವನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.